ಬಿಗ್ ಬಾಸ್ ಸೀಸನ್ 12 ರ ಒಂದು ಹವಾ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇದೆ ನಿಮಗೆ ವಿಜುವಲ್ಸ್ ಅಲ್ಲಿ. ಯಾಕಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಯಾರು ಬಿಗ್ ಬಾಸ್ ವಿನ್ನರ್ ಅನ್ನುವಂಥದ್ದು ಕೂಡ ಅನೌನ್ಸ್ ಆಗುತ್ತೆ. ಸದ್ಯಕ್ಕೆ ನಾವು ಬಿಡದಲ್ಲಿರುವಂತಹ ಬಿಗ್ ಬಾಸ್ ಮನೆ ಎದುರುಗಡೆ ಇದ್ದೀವಿ. ಗಿಲ್ಲಿ ಅಭಿಮಾನಿಗಳು ಇಲ್ಲಿದ್ದಾರೆ. ಸೊ ಪಕ್ಕಾ ಗಿಲ್ಲಿನೇ ಗೆಲ್ಲೋದು ಅನ್ನೋದು ಅವರ ಅಭಿಪ್ರಾಯ. ಅವರ ಅಭಿಮಾನಿಗಳು ಏನಂತಾರೆ ಅನ್ನೋ ಕೇಳೋಣ. ಸರ್ ಈಗ ಸರ್ ಹೇಳಿ, ಅಭಿಮಾನಿಗಳು ನಿಮ್ಮ ಅಭಿಮಾನವನ್ನ ತೋರಿಸ್ಕೊಂತ ಇದ್ದೀರಾ. ಸೊ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? 100% ಮೇಡಮ್, 200% ಗೆದ್ದಾಗೋಗಿದೆ. 1000% ಕೊಡ್ತೀವಿ ಮೇಡಮ್. ಗಿಲ್ಲಿನೇ ಪಕ್ಕ ಗೆಲ್ಲೋದು. ಗಿಲ್ಲಿ ಗೆದ್ದಿಲ್ಲ ಅಂತಂದ್ರೆ ಇವಾಗ ಸಾಯಂಕಾಲ 12 ಗಂಟೆ ಮೇಲೆ ಏನಾಗ್ತೋ ಗೊತ್ತಿಲ್ಲ. ಬಾಂಬೆ ಹಾಕ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. 100% ಡಮಾಲ್ಡಿ ಮಿಲ್ಟ್ ಅಕ್ಕ, ಡಮಾಲ್ಡಿ ಮಿಲ್ಟ್ ಅಕ್ಕ, ಅಕ್ಕ ಕೊಡ್ರ ಮರ್ಯ ಅಕ್ಕ ಬಾಯ್ಲೆ ಹೇಳು ಅಕ್ಕ. ಎಷ್ಟು ಕೊಟ್ಟ ಇದು? ಎಷ್ಟು ಕೊಟ್ಟಿ? ಒಂದ್ ಸೆಕೆಂಡ್ ಇದು ಎಲ್ಲಿಂದ ತಂದಣ? ಇದು ಎಲ್ಲಿಂದ ತಂದ ಬಂದಣ? ಜರ್ಮನ್. ಎಷ್ಟಣ ಇದು? ಜರ್ಮನಿ. ಎಷ್ಟಣ ಅಣ್ಣ? ಈ ಗಂಟೆಗೆ 1.5 ಕೋಟಿ ಅಣ್ಣ. ಈ ಜಾಕೆಟ್ ಎಲ್ಲಿ ಎಷ್ಟು ಜಾಸ್ತಿ ಇಲ್ಲ ಅಣ್ಣ, ಬರೀ 3.5 ಕೋಟಿ ಅಣ್ಣ. ಎಲ್ಲ ಕ್ಯಾಶ್ ಅಲ್ಲಿ ಕೊಟ್ಟ, ಚಿಕ್ಕ ಕೊಟ್ಟ, ಚಿಕ್ಕ ಕ್ಯಾಶ್. ಡಮಾಲ್ಡಿ ಮಿಲ್ಟ್ ಅಕ್ಕ, ಡಮಾಲ್ಡಿ ಮಿಲ್ಟ್ ಅಕ್ಕ. ಸತೀಶ್ಗೆ ನಾಯಿಗೆ ಹಾಕೊಂಡಿದ್ದೆ, ಹೇಳ್ಕೊಂಬರ್ತೀವಿ. ನಿಮಗೆ ಇಷ್ಟ ಗಿಲ್ಲಿ ಎಲ್ಲ ನಿಮ್ಗಳಿಗೆ ಯಾಕೆ ಇಷ್ಟ ಅನ್ನುವಂಥದ್ದು? ಮೇಡಮ್ ಗಿಲ್ಲಿ ಬಡವ್ರ ಮಕ್ಕಳು ಮೇಡಮ್, ಚಿಕ್ಕ ಮಕ್ಕಳಿಂದ ಕೇಳ್ಕೊಂಬನ್ನಿ ಮೇಡಮ್. ಅವ್ರ ಹೆಸರು ಹೇಳೋದಲ್ಲ, ಗಿಲ್ಲಿ ಹೆಸರು ಹೇಳ್ತಾರೆ ಗೊತ್ತಾ? ಗಿಲ್ಲಿಗೆ ಬಡವ್ರ ಮಕ್ಕಳು ಬೆಳಿಬೇಕು ಮೇಡಮ್. ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ಗಿಲ್ಲಿಗೆ ನಿಲ್ಸಿದ್ರು, MLA ನಿಲ್ಸಿದ್ರು ಓಟ್ ಬೀಳತ್ತೆ ನಮ್ ಗಿಲ್ಲಿಗೆ. ಶಿವಣ್ಣ ಕೂಡ ಮೊನ್ನೆ ಗಿಲ್ಲಿನೇ ಗೆಲ್ಲೋದು ಅಂತ ಒಂದ್ ಮಾತಾಡಿದ್ರಿ, ಏನಂತೀರಾ? ದೊಡ್ಡವರ ಬಾಯಲ್ಲೇ ಬಂದವ ಏನ್ಮೇಲೆ ಗೆಲ್ಲೋದ್ ಪಕ್ಕ ಗಿಲ್ಲಿನೇ. ವಿನ್ನರು ಗಿಲ್ಲಿ ಅಂತ ಹೇಳ್ತಿದ್ದೀರಾ? ರನ್ನರ್ ಯಾರಾಗ್ಬೇಕು? ರಕ್ಷಿತಾ ಮೇಡಮ್, ರಕ್ಷಿತಾ ಆಗ್ತಾರೆ. ಯಾಕಂದ್ರೆ ಅವರು ಗಿಲ್ಲಿಕಿನ ಸೆಕೆಂಡ್ ಅವರೇ ಇದ್ದಾರೆ ಓಟಲ್ಲಿ, ಅವರೇ ಆಗೋದು. ಈ ಅಶ್ವಿನಿ ಮೇಡಮ್, ರಘು ಎಲ್ಲರೂ ಹೊರಡೆ ಬರ್ತಾರೆ. ಏನಾದ್ರೂ ಎಲ್ಲ ಆಚರಣೆ ಮಾಡ್ತಾರೆ. ಪಕ್ಕ ಹೊಡೆಯೋದ ಗಿಲ್ಲಿ. ಡಮಾಲ್ಡಿ ಮಿಲ್ಟ್ ಅಕ್ಕ, ಡಮಾಲ್ಡಿ ಮಿಲ್ಟ್ ಅಕ್ಕ. ಬೇರೆ ಬೇರೆ ಅಭಿಮಾನಿಗಳು ಈಗ ಫ್ರೀ ಆಗಿ ದೋಸೆ ಕೊಡ್ತಾ ಇದ್ದಾರೆ, ಫ್ರೀ ಆಗಿ ಫಿಶ್ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ತರ ಪ್ರಚಾರ ಮಾಡ್ತಿದ್ದಾರೆ. ಪೊಲಿಟಿಷಿಯನ್ಗಳು ಕೂಡ ಒಂದು ಓಟ್ ಕೇಳೋ ತರ ಪ್ರಚಾರ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಇವತ್ತು ಮೇಡಮ್, ಇವತ್ತು ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನಂತ ಗೊತ್ತಾ? ಪಕ್ಕನೆ ಗಿಲ್ಲಿ ಗೆಲ್ಲೋದು ಅಂತ ಹೇಳಿದ್ದಾರೆ. ಅವ್ರ ಮುಖ್ಯಮಂತ್ರಿ ಹೇಳಿ ಏನ್ ಗೊತ್ತಾ? ಸತೀಶ್ ಜಾಗ ಅವರು ಏನಂತ ಹೇಳವ್ರೆ, ಕಾಲ್ ಸಂದಿಲ್ ನುಗ್ತೀನಿ ಅಂತ ಅಂದವ್ರೆ. ಅವರು ಗೆದ್ದ ಮೇಲೆ ಅವರು ಬರಬೇಕು, ಇಲ್ಲಿ ಅವ್ರ ಕಾಲ್ ಸಂದಿಲ್ ನುಗ್ಬೇಕು, ಅಷ್ಟೇನೆ ನಮಗ್ ಬೇಕಾಗಿರೋದು. 10 ರೂಪಾಯಿ ವಿಮಾನ್ ಗಿಲ್ಲಿ ಫೈನಲ್. ಡಮಾಲ್ಡಿ ಮಿಲ್ಟ್ ಅಕ್ಕ, ಡಮಾಲ್ಡಿ ಮಿಲ್ಟ್ ಅಕ್ಕ. ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ ಪತ್ಮಿರಿ ಬೀಜ ಸಾರ್ಬೇಕು ಸೊಪ್ಪು, ನೀವೆಲ್ಲ ಮಾಡೋ ತಪ್ಪು. ಮೇಡಮ್ 10 ರೂಪಾಯಿ, ಮೇಡಮ್ 10 ರೂಪಾಯಿ ವಿಮಾನ್ ಫೈನಲ್ ಗೆಲ್ಲ. ದೊಡ್ಡ ಮನೆಯವರು ಅಂದ್ರೆ ಈ ಕರ್ನಾಟಕಕ್ಕೆ ಗೊತ್ತು. ದೊಡ್ಡ ಮನೆಯಲ್ಲೇ ವಿಷಯ ಬಂದಿದೆ, ಗಿಲ್ಲಿ ಗೆಲ್ಲೋ ಗ್ಯಾರಂಟಿ ಅಂತ. ಶಿವಣ್ಣ ಅವರು ಅಂತ ಹೇಳವ್ರೆ. ಶಿವಣ್ಣವರು ಗಿಲ್ಲಿ ಬೆಲ್ಲ ಪಕ್ಕ. 10 ರೂಪಾಯಿ ವಿಮಾನ್ ಗಿಲ್ಲಿ ಗೆಲ್ಲ ಫೈನಲ್. 10 ರೂಪಾಯಿ ವಿಮಾನ್ ಮಕ್ಕಳು ಗೆಲ್ಲಬೇಕು, ಆಮೇಲೆ ಬಡವರು ಗೆಲ್ಲಬೇಕು ಅನ್ನೋದೇನು ಮಹಾರಾಸೆ. ಇದಿಷ್ಟು ಅಭಿಮಾನಿಗಳ ಅಭಿಮಾನದ ಮಾತು. ಗಿಲ್ಲಿನೇ ಗೆಲ್ಲೋದು ಪಕ್ಕ ಅಂತಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.